ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪುರದವರಿಗೆ ಬರೆದ ಪತ್ರಿಕೆ, ದ ಎಪಿಸಲ್ ಅಕಾರ್ಡಿಂಗ್ ಟು ರೋಮನ್ಸ್. ರೋಮ ಪತ್ರಿಕೆ ಮೊದಲನೇ ಅಧ್ಯಾಯ 1ರಿಂದ 17 ವಚನಗಳು. ರೋಮನ್ಸ್ ಚಾಪ್ಟರ್ 1 ವರ್ಸಸ್ 1 through 17. ಈ 17 ವಚನಗಳಲ್ಲಿ ರೋಮ ಮೊದಲನೇ ಅಧ್ಯಾಯ ಮೊದಲನೇ ಭಾಗ ನಾವು 15 ಸುವಾರ್ತೆಯ ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಬೋದು. 15 ಬ್ಲೆಸ್ಸಿಂಗ್ಸ್ ಆಫ್ ದ ಗಾಸ್ಪಲ್. ಹೌದು, ಸುವಾರ್ತೆಯ ಬಗ್ಗೆ ರೋಮ ಮೊದಲನೇ ಅಧ್ಯಾಯ 1ರಿಂದ 17ನೇ ವಚನಗಳಲ್ಲಿ ಈ ಸುವಾರ್ತೆಯ 15 ಆಶೀರ್ವಾದಗಳನ್ನು 15 ಬ್ಲೆಸ್ಸಿಂಗ್ಸ್ ಆಫ್ ದ ಗಾಸ್ಪಲ್ ಒಂದೊಂದಾಗಿ ನೋಡಿಕೊಳ್ಳುವಾಗ ಅದು ನನಗೂ ನಮಗೂ ಪ್ರಯೋಜನವಾಗಿರುವಂತೆ, ಪ್ರಕಟಣೆಯಾಗಿರುವಂತೆ, ಅಭಿಷೇಕವಾಗಿರುವಂತೆ, ಆಶೀರ್ವಾದವಾಗಿರುವಂತೆ, ಅನುಕೂಲವಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಇದನ್ನು ಬರೆದ ಗ್ರಂಥಕರ್ತನೇ, ನೀನು ನಮಗೆ ಸಹಾಯ ಮಾಡು, ನಿನ್ನಿಂದ ನಾವು ಕಲಿತೇವೆ ಎಂಬಂಥ ಪ್ರಾರ್ಥನೆಯ ಮುಖಾಂತರವಾಗಿ ನಾವು ಪ್ರಾರಂಭಿಸೋಣ. ರೋಮ ಪತ್ರಿಕೆ ಮೊದಲನೇ ಅಧ್ಯಾಯ 1ರಿಂದ 17. ಮೊದಲನೇ ಅಧ್ಯಾಯ ಮೊದಲನೇ ವಚನ. ರೋಮನ್ಸ್ ಚಾಪ್ಟರ್ 1 ವರ್ಸ್ 1. ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನಾಗುವುದಕ್ಕೆ ಕರೆದು ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರತ್ಯೇಕಗೊಂಡವನು ಆಗಿರುವ ಪೌಲನು ಬರೆಯುವ ಪತ್ರ. ನಾನು ಇಂದು ಬಳಸುತ್ತಿರುವಂಥ ಹೊಸ ಒಡಂಬಡಿಕೆ ಬಿಬ್ಲಿಕದ ಸಮಕಾಲಿಕ ಭಾಷಾಂತರ ಅಥವಾ ಆವೃತ್ತಿ. ಈ ಮೊದಲನೇ ವಚನದಲ್ಲಿ ರೋಮ 1:1 ನಾವು ನೋಡುವಾಗ ಸುವಾರ್ತೆಯ ಮೊದಲನೇ ಆಶೀರ್ವಾದ ಏನಂತ ಹೇಳಿದರೆ, ದ ಫಸ್ಟ್ ಬ್ಲೆಸ್ಸಿಂಗ್ ಆಫ್ ದ ಗಾಸ್ಪಲ್ ಈಸ್ ದೇವರ ಸುವಾರ್ತೆ. ವಾವ್, ದೇವರ ಸುವಾರ್ತೆ. ಹಾಗಾದರೆ ದ ಗಾಸ್ಪಲ್ ಹ್ಯಾಸ್ ಅನ್ ಇನಿಷಿಯೇಟಿವ್ ಆಫ್ ಗಾಡ್. ಸುವಾರ್ತೆಗೆ ದೇವರ ಮುಂದಾಳತ್ವ, ದೇವರ ಮೊದಲನೇ ಹೆಜ್ಜೆ, ದೇವರಿಂದ ಪ್ರಾರಂಭವಾಗುವಂಥದ್ದಾಗಿದೆ ಈ ಸುವಾರ್ತೆ. ಇನಿಷಿಯೇಟಿವ್ ಆಫ್ ಗಾಡ್. ಈ ಶುಭವಾರ್ತೆ ಅಥವಾ ಸುವಾರ್ತೆ, ಶುಭ ಸಂದೇಶ, ಅದು ದೇವರಿಂದ ಪ್ರಾರಂಭವಾದಂಥದ್ದು. ಮಾನವನ ಒಂದು ವಿಚಾರ ಅಲ್ಲ, ಅದು ದೇವರ ಒಂದು ವಿಚಾರವೇ ಆಗಿರ್ತದೆ. ಎರಡನೇದಾಗಿ ಅಂದ ಹಾಗೆ ರೋಮ ಮೊದಲನೇ ಅಧ್ಯಾಯ 1ರಿಂದ 17 ವಚನಗಳಲ್ಲಿ ಸುವಾರ್ತೆಯ 15 ಆಶೀರ್ವಾದಗಳನ್ನು ನೋಡ್ಕೊಳ್ತಿದ್ದೇವೆ. ಮೊದಲನೇ ಆಶೀರ್ವಾದ ಏನಂದರೆ, ಅದು ದೇವರಿಂದ ಬಂದದ್ದು. ಆ ಸುವಾರ್ತೆ ದೇವರಿಂದ ಪ್ರಾರಂಭವಾದದ್ದು ಅಂತ ಹೇಳ್ಬಿಟ್ಟು. ಎರಡನೇ ಆಶೀರ್ವಾದ ಏನಂತ ಹೇಳಿದರೆ, ವಾಗ್ದಾನದ ಆಶೀರ್ವಾದ. ರೋಮ ಪತ್ರಿಕೆ ಮೊದಲನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಮುಂಚಿತವಾಗಿ ಸಾವಿರಾರು ವರ್ಷಗಳ ಹಿಂದೆಯೇ ದೇವರು ಮುಂಚಿತವಾಗಿ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ಪ್ರವಾದಿಗಳ ಮೂಲಕ ವಾಗ್ದಾನ ಮಾಡಿದ. ಹಾಗಾದರೆ ಈ ಸುವಾರ್ತೆ ಅದು ಬಹುಕಾಲಗಳ ಹಿಂದೆಯೇ ದೇವರು ಕ್ರಮಪಡಿಸಿ, ಉದ್ದೇಶಿಸಿ, ವಾಗ್ದಾನ ಮಾಡಿದಂಥ ಒಂದು ಸುವಾರ್ತೆಯಾಗಿರ್ತದೆ. ಇಟ್ಸ್ ಎ ಗಾಸ್ಪಲ್ ದಟ್ ಈಸ್ ಪ್ರಾಮಿಸ್ಡ್ by Almighty God Himself. ಪ್ರವಾದಿಗಳ ಮುಖಾಂತರ ಗ್ರಂಥಗಳಲ್ಲಿ ವಾಗ್ದಾನ ಮಾಡಿದ್ದು. ಒಂದು ವಾಗ್ದಾನ ಬಂದು ಒಂದು ಚೆಕ್ ಇದ್ದ ಹಾಗೆ
ದೇವರು ಇದನ್ನು ಪ್ಲ್ಯಾನ್ ಮಾಡಿ ಯೋಜನೆ ಮಾಡಿ ವಾಗ್ದಾನ ಮಾಡಿ ಕೊನೆಗೆ ಆ ಸುವಾರ್ತೆ ಬಂತು, ಸಿಕ್ತು ಎಂಬುದನ್ನು ನಾವು ನೋಡಿಕೊಳ್ತೇವೆ. ಹಾಗಾದರೆ ಸುವಾರ್ತೆಯ 15 ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಅದು ದೇವರಿಂದ ಪ್ರಾರಂಭವಾದದ್ದು. ಎರಡನೇದಾಗಿ ಅದು ವಾಗ್ದಾನದಿಂದ ಬಂದದ್ದು. ಮೂರನೇ ವಚನ ರೋಮ 1:3, ರೋಮನ್ಸ್ ಚಾಪ್ಟರ್ 1 and verse 3. ಈ ಸುವಾರ್ತೆಯು ದೇವಪುತ್ರನ ವಿಷಯವಾದದ್ದು. ವಾವ್! ದಿಸ್ ಗಾಸ್ಪಲ್ ಈಸ್ ಅಬೌಟ್ ದ ಸನ್ ಆಫ್ ಗಾಡ್. ಹಾಗಾದರೆ ಈ ದೇವಪುತ್ರನ ಅಂತ ಹೇಳಿದಾಗ ಅದರ ಅರ್ಥ ಏನಂದರೆ, ದೇವರ ಪುತ್ರನು ಅಂತ ಹೇಳಿದಾಗ ಮಾನವೀಯ ರೀತಿಯಲ್ಲಿ ದೇವರಿಗೆ ಒಂದು ಮಗ ಅಂತ ದೈಹಿಕವಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಲ್ಲ, ದೇವರಿಗೆ ಸೇರಿದ. ಯಾವ ರೀತಿಯಾಗಿ ಯಾರಾದರೂ ವಿಶೇಷ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದರೆ, ಅದು ರಾಜ್ಕುಮಾರ್ ಅವರು ಆಗಿರ್ಬೋದು, ಅದು ಬೇರೆ ಗಣ್ಯ ವ್ಯಕ್ತಿಗಳೇ ಆಗಿರ್ಬೋದು, ಮಣ್ಣಿನ ಮಗ ಅಂತ ಹೇಳ್ತೀವಿ. ಮಣ್ಣಿನ ಮಗ ಅಂದರೆ ಮಣ್ಣಿಗೆ ಆ ದೇಶಕ್ಕೆ, ಆ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಸೇರಿದಂಥ ವ್ಯಕ್ತಿ ಮಣ್ಣಿನ ಮಗ. ಅದೇ ರೀತಿಯಾಗಿ ದೇವರ ಮಗ ಅಂತ ಹೇಳಿದರೆ ಅರ್ಥ ದೇವರಿಗೆ ಸೇರಿದವರು, ದೇವರಿಗೆ ಸೇರಿದವರು. ಆದ ಕಾರಣ ಯೇಸು ಕ್ರಿಸ್ತನನ್ನು ದೇವರ ಮಗ ಅಂತ ಹೇಳಿದರೆ ದೇವರಿಗೆ ಸೇರಿದ ವ್ಯಕ್ತಿ. ಈಗ ನಾವು ಕೂಡ ದೇವರ ಮಕ್ಕಳು ಅಂತ ಹೇಳುವಾಗ ದೇವರಿಗೆ ಸೇರಿದವರು. ಯಾವ ರೀತಿಯಾಗಿ ಒಬ್ಬ ತಂದೆಗೆ ಆಸ್ತಿ ಮಕ್ಕಳಿಗೆ ಬರ್ತದೆ, ಆ ರೀತಿಯಾಗಿ ದೇವರ ಆಸ್ತಿ ನಮ್ಮದಾಗಿ ಇರುವಂಥದ್ದು. ಆದ ಕಾರಣ ಅದು ಮೂರನೇ ಆಶೀರ್ವಾದ, ಸುವಾರ್ತೆಯ ಮೂರನೇ ಆಶೀರ್ವಾದ. ನಾಲ್ಕನೇ ಆಶೀರ್ವಾದ ಏನಂತ ಹೇಳ್ಬಿಟ್ಟು ನೋಡುವಾಗ, ನಾವು 4ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ, ಕರ್ತನಾದ ಯೇಸು, 5ನೇ ವಚನ ನೋಡೋಣ. ಯೇಸುವಿನ ನಾಮದ ಮಹಿಮೆಗಾಗಿ ಸರ್ವ ಜನಾಂಗಗಳಲ್ಲಿಯೂ. ರೋಮ 1:5, ರೋಮನ್ಸ್ ಚಾಪ್ಟರ್ 1 verse 5 ಅದರಲ್ಲಿ ನಾವು ನೋಡುವಾಗ 4ನೇ ಆಶೀರ್ವಾದ ಇದೆ. ಅದೇನಂತ ಹೇಳಿದರೆ, ಯೇಸುವಿನ ನಾಮದ ಮಹಿಮೆಗಾಗಿ. ಯೇಸುವಿನ ನಾಮ ಮಹಿಮೆಯಾದಾಗ ಅದೊಂದು ಆಶೀರ್ವಾದ, ಖಂಡಿತವಾಗಿ ಆಶೀರ್ವಾದ. ಯೇಸುವಿಗೆ ಮಹಿಮೆ ಆದಾಗ ದೇವರಿಗೆ ಸಂತೋಷ, ನಮಗೆ ಆಶೀರ್ವಾದ. ಆದ ಕಾರಣ ಸುವಾರ್ತೆಯ 4ನೇ ಆಶೀರ್ವಾದ ಅದು ಯೇಸುವಿನ ನಾಮದ ಮಹಿಮೆಯಾಗುವಂಥದ್ದಾಗಿದೆ. 5ನೇ ವಚನ ರೋಮನ್ಸ್ ಚಾಪ್ಟರ್ 1 verse 5, ರೋಮ 1:5ರಲ್ಲಿ ನಾವು ನೋಡುವಾಗ ವಿಧೇಯತೆಯ ಅಥವಾ ನಂಬಿಕೆಯ ವಿಧೇಯತೆ, ಒಬೀಡಿಯನ್ಸ್ ಟು ಫೇತ್. ನಂಬಿಕೆಯ ವಿಧೇಯತೆ ಕೂಡ ಅದು 5ನೇ ಆಶೀರ್ವಾದ. ಯಾವುದರ ಆಶೀರ್ವಾದ? ಸುವಾರ್ತೆಯ ಆಶೀರ್ವಾದ. ಆ ಸುವಾರ್ತೆಯು ಆ ನಂಬಿಕೆಯ ವಿಧೇಯತೆಗೆ ನಡೆಸುವಂಥದ್ದಾಗಿದೆ. ಒಬೀಡಿಯನ್ಸ್ ಟು ಫೇತ್. ಮತ್ತು ಈ ಪದ ಪ್ರತ್ಯೇಕವಾಗಿ ರೋಮ ಪತ್ರಿಕೆಯಲ್ಲಿ ಪೌಲನು ಬರಿತಾ ಇರುವಂಥದ್ದು. ಈಗಾಗಲೇ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡುವಾಗ ಪೌಲನು ಪ್ರಯಾಣ ಮಾಡಿ ರೋಮ ಸಾಮ್ರಾಜ್ಯಕ್ಕೆ ಅಥವಾ ರೋಮಾಪುರಕ್ಕೆ ತಲುಪಿದ್ದಾನೆ. ತಲುಪಿದ ನಂತರ ಆ ಸೆರೆಮನಿಯಲ್ಲಿ ಅಥವಾ ಸ್ವಲ್ಪ ಮಟ್ಟಿಗೆ ಸ್ವತಂತ್ರ ಇರುವಂಥ ಸರಪಣಿ ಇದೆ, ಜೊತೆಗೆ ಒಬ್ಬ ಸೈನಿಕನು ಕೂಡ ಇದ್ದಾನೆ. ಸ್ವಂತ ಒಂದು ಬಾಡಿಗೆ ಮನೆಯಲ್ಲಿ ಅಥವಾ ತಾನು ಸ್ವಂತ ಅಂತ ಹೇಳುವಾಗ ತಾನಾಗಿಯೇ ಮಾಡಿಕೊಂಡಂಥ, ಅಂದರೆ ಒಬ್ಬ ಸೆರೆಯಾಳು ಆ ರೀತಿಯಾಗಿ ಒಂದು ಮನೆ ತಕ್ಕೊಂಡು ಇರುವಂಥ ಒಂದು ಅನುಕೂಲ ಅದು ರೋಮ್ನಲ್ಲಿ. ಅದು 2 ವರ್ಷ ಕಾಲ
ಅದು ಆ ರೀತಿಯಾಗಿ ಇದ್ದಂಥ ವೇಳೆಯಲ್ಲಿ ರೋಮಾಪುರದವರಿಗೆ, ರೋಮ್ನಲ್ಲಿ ಇದ್ದಂಥ ದೇವಜನರಿಗೆ ಪತ್ರವನ್ನು ಪೌಲನು ಬರೆಯುವಾಗ ಆತನು ಪ್ರತ್ಯೇಕವಾಗಿ ನಂಬಿಕೆಯ ವಿಧೇಯತೆ ಎಂಬ ಪದವನ್ನು ಬಳಸಿ ಬರೀತಾನೆ. ಅದು ಕೂಡ ಒಂದು ಆಶೀರ್ವಾದ. ಆರನೇದಾಗಿ ರೋಮ 1:1-17, ರೋಮನ್ಸ್ ಚಾಪ್ಟರ್ 1 ವರ್ಸಸ್ 1-17, ಇದರಲ್ಲಿ ಸುವಾರ್ತೆಯ 15 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಈಗ 5 ಆಶೀರ್ವಾದಗಳು ಮುಗಿತು, ಇನ್ನು 10 ಆಶೀರ್ವಾದಗಳಿದೆ. ಅದರಲ್ಲಿ 6ನೇ ಆಶೀರ್ವಾದ ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ಯೇಸುವಿನ ಮೂಲಕವಾಗಿ ನಾವು ಕೃಪೆಯನ್ನು ಹೊಂದಿದ್ದೇವೆ. ಕೃಪೆ ಸುವಾರ್ತೆಯ 6ನೇ ಆಶೀರ್ವಾದ. ಗ್ರೇಸ್ ಈಸ್ ದ 6th ಬ್ಲೆಸ್ಸಿಂಗ್ ಆಫ್ ದ ಗಾಸ್ಪಲ್. ಆದ ಕಾರಣ ಈ ಕೃಪೆ ಅದು ನಮಗೆ ಹೇಗೆ ಸಿಕ್ತು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಯೇಸುವಿನ ಮೂಲಕವಾಗಿ ಕೃಪೆ. ವಾವ್, ಭಾಳ ದೊಡ್ಡ ಆಶೀರ್ವಾದ ಈ ಕೃಪೆ. ಈ ಆಶೀರ್ವಾದ ಮುಂದುವರಿತದೆ. ಇದರ ಬಗ್ಗೆ ಪೌಲನು ಭಾಳ ಒಳ್ಳೆಯ ಒಂದು ಮಾತು, ನನಗಿಷ್ಟವಾದಂಥ ಒಂದು ಮಾತು. ಅದು ಏನಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಈ ಕೃಪೆಯ ವಿಷಯವಾಗಿ ನೋಡುವಾಗ, ಎಫೆಸ 2:6ನೇ ವಚನದಲ್ಲಿ, ದೇವರು ಕ್ರಿಸ್ತ ಯೇಸುವಿನಲ್ಲಿರುವ ಉಪಕಾರದ ಮೂಲಕವಾಗಿ ತನ್ನ ಅಪಾರವಾದ ಕೃಪೆಯ ಐಶ್ವರ್ಯವನ್ನು, 2ನೇ ಅಧ್ಯಾಯ ಎಫೆಸ 6ನೇ ವಚನ, ಕೃಪೆಯ ಐಶ್ವರ್ಯವನ್ನು ಮುಂದಣ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದು ನಮ್ಮನ್ನು ಆತನೊಡನೆ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನೊಡನೆಯೇ ಪರಲೋಕ ಸ್ಥಳಗಳಲ್ಲಿ ಕೂಡ್ರಿಸಿದ್ದಾನೆ. ಆಶ್ಚರ್ಯ. ಎಫೆಸದ ಪತ್ರಿಕೆಗೆ ಬಂದಾಗ ಅದನ್ನು ಹೆಚ್ಚಾಗಿ ಓದಿಕೊಳ್ಳೋಣ. ಈಗ 7ನೇದಾಗಿ ಸುವಾರ್ತೆಯ 15 ಆಶೀರ್ವಾದಗಳಲ್ಲಿ 6ನೇದು ಕೃಪೆ. 7ನೇದಾಗಿ ನೋಡುವಾಗ ಸೇವೆ, ಆತ್ಮಿಕ ಸೇವೆ, ಹೊಸ ಒಡಂಬಡಿಕೆ ಸೇವೆ ಅಂತ ಕೂಡ ಹೇಳ್ಬೋದು. ಆ ಸೇವೆ ನಾವು ಹೊಂದಿದೆವು ಎಂಬುದಾಗಿ ಹೇಳ್ತಾನೆ. ಇದು ಹೇಗೆ ಬಂತಂದರೆ, ಸುವಾರ್ತೆಯ ಆಶೀರ್ವಾದವಾಗಿ ಬಂದಂಥದ್ದು. ಈ ಒಂದು ಅಪೊಸ್ತಲತನವನ್ನು ಅಂತ ಹೇಳುವಾಗ ಕಳಿಸಲ್ಪಡುವಂಥ ಒಂದು ಅರ್ಥ ಕೊಡ್ತದೆ. ದೇವರು ಕಳಿಸುವ ಸೇವಕರನ್ನಾಗಿ ಕರೆದು ಕಳಿಸುವಂಥ ಒಂದು ಸೇವೆ. ಅದು ಕೂಡ 7ನೇ ಒಂದು ಆಶೀರ್ವಾದ. 8ನೇ ಆಶೀರ್ವಾದ ಸಮಾಧಾನ. ಸುವಾರ್ತೆಯ 8ನೇ ಆಶೀರ್ವಾದ ರೋಮಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ರೋಮನ್ಸ್ ಚಾಪ್ಟರ್ 1 ವರ್ಸ್ 7, ಅದರಲ್ಲಿ 2ನೇ ಭಾಗ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಶಾಂತಿಯೂ ಆಗಲಿ. ಶಾಂತಿ ಅಥವಾ ಸಮಾಧಾನ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನದಲ್ಲಿ, ಯೇಸು ಕರ್ತನು ಹುಟ್ಟಿದಾಗ ದೇವದೂತರು ಬಂದು ಮಾನವರಲ್ಲಿ ಸಮಾಧಾನ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಮಾನವರಲ್ಲಿ ಸಮಾಧಾನ. ಅದು 8ನೇ ಆಶೀರ್ವಾದ. 9ನೇ ಆಶೀರ್ವಾದ ನಾವು ನೋಡುವಾಗ, ಹೌದು, ಅದೇ ರೋಮಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 9ನೇ ವಚನ ಪೌಲನು ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು, ದೇವಪುತ್ರನ ಸುವಾರ್ತೆಯನ್ನು ಸಾರುತ್ತಾ ಅವರನ್ನೇ ನನ್ನ ಆತ್ಮದಿಂದ ಸೇವೆ ಮಾಡುವವನಾಗಿ. ಈಗಾಗಲೇ ನಾವು ಅದರ ಬಗ್ಗೆ ನಾವು ನೋಡಿದ್ವಿ. 1ನೇ ಅಧ್ಯಾಯದ 5ನೇ ವಚನದಲ್ಲಿ ಸೇವೆ ಅಂತ ಹೇಳ್ಬಿಟ್ಟು ಅದನ್ನೇ ಪೌಲನು ಇಲ್ಲಿ ಕೂಡ 9ನೇ ವಚನದಲ್ಲಿ ಅದು ಆತ್ಮದಿಂದ ಸೇವೆ ಎಂಬುದಾಗಿ ಹೇಳ್ತಿದ್ದಾನ್ರಿ. ಮತ್ತು ಈಗ 10ನೇ ವಚನದಲ್ಲಿ ಅಥವಾ 9ನೇ ವಚನ ನೋಡ್ಕೊಳ್ಳೋಣ, 2ನೇ ಭಾಗ. ಅದೇನಂತ ಹೇಳಿದ್ರೆ, ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಹೌದು, ದೇವರು ಸಾಕ್ಷಿಯಾಗಿರುವಂಥದ್ದು ಆತ್ಮಿಕ ಒಂದು ಅಂದರೆ ಸುವಾರ್ತೆಯ ಆಶೀರ್ವಾದವೇ ದೇವರ ಸಾಕ್ಷಿ. ದ ವಿಟ್ನೆಸ್ ಆಫ್ ಗಾಡ್ ಈಸ್ ದಿ 8th ಬ್ಲೆಸ್ಸಿಂಗ್
ಆಫ್ ದ ಗಾಸ್ಪಲ್. ಸುವಾರ್ತೆಯ 9ನೇ ಆಶೀರ್ವಾದ ಅದೇನಂತ ಹೇಳಿದ್ರೆ ದೇವರ ಒಂದು ಸಾಕ್ಷಿ. ಜನರ ಸಾಕ್ಷಿ ಒಳ್ಳೆಯದು, ಆದರೆ ದೇವರೇ ನನ್ನ ಸಾಕ್ಷಿ ಅಂತ ಹೇಳುವಾಗ ಅದು ದೊಡ್ಡ ಸರ್ಟಿಫಿಕೇಟ್. ಅದು 9ನೇ ಆಶೀರ್ವಾದ, ಸುವಾರ್ತೆಯ ಆಶೀರ್ವಾದ. 10ನೇ ಆಶೀರ್ವಾದ ದೇವರ ಚಿತ್ತ, ದ ವಿಲ್ ಆಫ್ ಗಾಡ್. ಅದನ್ನು ರೋಮ 1:10 ನೋಡುವಾಗ, ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ಇನ್ನು ಮೇಲಾದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಯಾವ ರೀತಿಯಲ್ಲಾದರೂ ಅನುಕೂಲವಾಗಬೇಕೆಂದು ಬೇಡಿಕೊಳ್ತೇನೆ. ದೇವರ ಚಿತ್ತವು ದೊಡ್ಡ ಆಶೀರ್ವಾದ, ದ ವಿಲ್ ಆಫ್ ಗಾಡ್. ಯೇಸು ಸ್ವಾಮಿ ಯೋಹಾನ 6:37-38ನೇ ವಚನದಲ್ಲಿ, ನಾನು ನನ್ನ ಚಿತ್ತವನ್ನು ಮಾಡಲಿಕ್ಕೆ ಬಂದಿಲ್ಲ, ತಂದೆ ಚಿತ್ತವನ್ನು ಮಾಡುವುದಕ್ಕೆ ಪರಲೋಕದಿಂದ ಬಂದಿದ್ದೇನೆ ಅಂತ ಹೇಳ್ಬಿಟ್ಟು. ಹಾಗಾದರೆ ದೇವರ ಚಿತ್ತ, ಆತ ಬರುವಂಥದ್ದು ದೇವರ ಚಿತ್ತ, ದೇವರ ಮನಸ್ಸು, ದೇವರ ಯೋಜನೆ, ಅದು ಆಶೀರ್ವಾದ, ದೊಡ್ಡ ಆಶೀರ್ವಾದ. ಯಾವ ರೀತಿಯ ಕೃಪೆ ಆಶೀರ್ವಾದವೋ ದೇವರ ಚಿತ್ತವೂ ಆಶೀರ್ವಾದ. ಅದು 10ನೇ ಆಶೀರ್ವಾದ. 11ನೇ ಆಶೀರ್ವಾದ ಆತ್ಮಿಕ ವರಗಳು, ಸ್ಪಿರಿಚುವಲ್ ಗಿಫ್ಟ್ಸ್. ರೋಮ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ, ರೋಮನ್ಸ್ ಚಾಪ್ಟರ್ 1:11 ನೋಡುವಾಗ, ನಿಮ್ಮನ್ನು ದೃಢಪಡಿಸುವುದಕ್ಕಾಗಿ ನಾನು ನಿಮಗೆ ಕೆಲವು ಆತ್ಮಿಕ ವರಗಳನ್ನು ಕೊಡಲು ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸ್ತೇನೆ. ವಾವ್, ಎಂಥ ಮನಸ್ಸು ಪೌಲನಿಗೆ ನೋಡ್ರಿ. ಆತ್ಮಿಕ ವರಗಳನ್ನು ಕೊಡಲು ದೇವರು ಕೊಡ್ತಾರೆ ಆತ್ಮಿಕ ವರಗಳು, ಆದರೆ ದೇವರು ಸೇವಕರ ಮುಖಾಂತರ ಕೂಡ ದೇವರು ಆತ್ಮಿಕ ವರಗಳನ್ನು ಕೊಡ್ತಾರೆ. 12ನೇದಾಗಿ ಹಾಗೆ ನಾವು ರೋಮ 1:1-17 ವಚನಗಳಲ್ಲಿ ಸುವಾರ್ತೆಯ 15 ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. 12ನೇ ಆಶೀರ್ವಾದ ಅದೇನಂತ ಹೇಳಿದರೆ ಎನ್ಕರೇಜ್ಮೆಂಟ್, ಪ್ರೋತ್ಸಾಹ. 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ, ರೋಮನ್ಸ್ ಚಾಪ್ಟರ್ 1:12, ಅದರಲ್ಲಿ ನಾವು ಒಬ್ಬರಿಂದೊಬ್ಬರು ನಂಬಿಕೆಯಿಂದ ಪರಸ್ಪರ ಪ್ರೋತ್ಸಾಹಗೊಳ್ಳಬೇಕು. ಎನ್ಕರೇಜ್ಮೆಂಟ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ದ ಗಾಸ್ಪಲ್. ಸುವಾರ್ತೆಯ 12ನೇ ಆಶೀರ್ವಾದ ಪ್ರೋತ್ಸಾಹ. ಇಬ್ರಿಯ 3ನೇ ಅಧ್ಯಾಯದಲ್ಲಿ ದಿನಾಲೂ ಕೂಡ ಆ ಸುವಾರ್ತೆಯ ಪ್ರೋತ್ಸಾಹವನ್ನು ಒಬ್ಬರನ್ನೊಬ್ಬರು ಉತ್ತೇಜನ ಮಾಡಬೇಕಂತ ಹೇಳಲಾಗಿದೆ. 13ನೇದಾಗಿ ರಕ್ಷಣೆ. ರೋಮ 1:16 ನಾನು ಸುವಾರ್ತೆ ವಿಷಯದಲ್ಲಿ ನಾಚಿಕೆ ಪಟ್ಟುಕೊಳ್ಳೋದಿಲ್ಲ, ಯಾಕಂತ ಹೇಳಿದರೆ ಅದು ರಕ್ಷಣೆಯನ್ನು ಉಂಟು ಮಾಡುವುದಾಗಿದೆ. ಪ್ರೊಡ್ಯೂಸಸ್ ಸ್ಯಾಲ್ವೇಷನ್. ವಾವ್, ನಂಬುವವರೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡುವಂಥದ್ದು 13ನೇ ಆಶೀರ್ವಾದ. 14ನೇ ಆಶೀರ್ವಾದ ದೇವರ ಶಕ್ತಿ. ಸುವಾರ್ತೆಯ 14ನೇ ಆಶೀರ್ವಾದ ಏನಂತ ಹೇಳಿದರೆ ದೇವರ ಶಕ್ತಿ. ಅದು ಕೂಡ ಒಂದಕ್ಕೊಂದು ಸಂಬಂಧಪಟ್ಟದ್ದು. ನಂಬುವವರೆಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಶಕ್ತಿ, ಪವರ್ ಆಫ್ ಗಾಡ್. ದಿ ಗಾಸ್ಪಲ್ ಈಸ್ ಅ ಪವರ್ ಆಫ್ ಗಾಡ್, ಬಟ್ ಇಟ್ ಆಲ್ಸೋ ಲೀಡ್ಸ್ ಟು ದ ಪವರ್ ಆಫ್ ಗಾಡ್. ಸುವಾರ್ತೆಯು ದೇವರ ಶಕ್ತಿಯಾಗಿದೆ, ಆದರೆ ದೇವರ ಶಕ್ತಿಗೂ ಅದು ನಡೆಸುವಂಥ ಆಶೀರ್ವಾದವಾಗಿದೆ. ಒಂದು ಸಾರಿ ಒಬ್ಬ ದೇವರ ಸೇವಕರು ನಾನು ಭೇಟಿಯಾಗಿ ಕೇಳಿದಾಗ ಅವರು ಹೇಳಿದರು, ನಾನು ಸುವಾರ್ತೆ ಸಾರುವಾಗ ಅದು ಶಕ್ತಿಯಾಗಿ ಪರಿಣಮಿಸ್ತದೆ ಅಂತ ಹೇಳ್ಬಿಟ್ಟು. ಹೌದು. ಕೊನೆಯದಾಗಿ ದೇವರ ನೀತಿ, ದೇವರಿಂದ ದೊರಕುವ ನೀತಿ. ರೋಮ 1:17 ನೋಡುವಾಗ ನೀತಿಯು ಸುವಾರ್ತೆಯಲ್ಲಿ ಪ್ರಕಟವಾಗಿದೆ. ರೈಚಿಯಸ್ನೆಸ್ ದಟ್ ಕಮ್ಸ್ ಫ್ರಮ್ ದ ಗಾಸ್ಪಲ್ ಆರ್ ಫ್ರಮ್ ಗಾಡ್. ಈ ರೀತಿಯಾಗಿ ರೋಮ 1ನೇ ಅಧ್ಯಾಯ 1-17 ವಚನಗಳಲ್ಲಿ ಸುವಾರ್ತೆಯ 15 ಆಶೀರ್ವಾದಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.